ಸಿದ್ಧಗಂಗಾ ಶ್ರೀಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಶ್ರೀಗಳ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆ ಕಂಡು ಬರ್ತಾ ಇದೆ. ಶ್ರೀಗಳ ದೇಹದಲ್ಲಿ ಆಲ್ಬುಮಿನ್, ಅದೇ ರೀತಿಯಾಗಿ ಪ್ರೋಟೀನ್ ಅಂಶ ಕೂಡ ಏರಿಕೆಯಾಗಿದೆ. ಆ ಮೂಲಕ ಸಿದ್ಧಗಂಗಾ ಮಠದಿಂದ ಆರೋಗ್ಯದ ವಿಚಾರದಲ್ಲಿ, ಶ್ರೀಗಳ ಆರೋಗ್ಯದ ವಿಚಾರದಲ್ಲಿ ಬರ್ತಿರುವಂತಹ ಮಾಹಿತಿ ಇದು. ಸಿದ್ಧಗಂಗಾ ಶ್ರೀಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆ ಕಂಡು ಬಂದಿರೋದು ಒಂದು ರೀತಿಯಾಗಿ ಸಂತಸದಾಯಕ ಸುದ್ದಿ ಅಂತ ಹೇಳಬಹುದು. ಶ್ರೀಗಳ ದೇಹದಲ್ಲಿ ಆಲ್ಬುಮಿನ್ ಮತ್ತು ಪ್ರೋಟೀನ್ ಅಂಶ ಏನಿದೆ ಅದು ಏರಿಕೆ ಆಗ್ತಿದೆ. ಸಿದ್ಧಗಂಗಾ ಶ್ರೀಗಳಿಗೆ ಚಿಕಿತ್ಸೆ, ಮಠದಲ್ಲೇ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅದೆಲ್ಲವನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಆದ್ರೆ ಪವಾಡ ಅನ್ನೋ ಹಾಗೆ 8 ತಜ್ಞರ ವೈದ್ಯರ ತಂಡ ಏನು ಚಿಕಿತ್ಸೆ ನೀಡ್ತಾ ಇದೆ, ಅವರಿಗೆ ಆಶ್ಚರ್ಯ ಆಗಿದೆ. ಈ ರೀತಿಯಾಗಿ ಇಷ್ಟರ ಮಟ್ಟಿಗೆ ಚೇತರಿಕೆ, ಆಲ್ಮೋಸ್ಟ್ ಒಂದು ಯಂಗ್ ಏಜ್ ನಲ್ಲಿ ಇರುವಂತವರಿಗೆ ಇಷ್ಟು ಚೇತರಿಕೆ ಕಾಣೋದು ಬಹಳ ಕಷ್ಟ. ಆದ್ರೆ 112 ವಯಸ್ಸಿನಲ್ಲೂ ಕೂಡ ಈ ರೀತಿಯಾಗಿ ಒಂದು ಚೇತರಿಕೆ ಕಂಡು ಬರ್ತಾ ಇರೋದು ಒಂದು ದೊಡ್ಡ ಅಚ್ಚರಿಗೆ ಕಾರಣವಾಗಿದೆ. ಎಷ್ಟೋ ಪೇಷಂಟ್ಗಳಿಗೆ ಚಿಕಿತ್ಸೆ ನೀಡಿರ್ತಾರೆ, ಟ್ರೀಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ, ಆದ್ರೆ ಈ ರೀತಿಯಾದಂತಹ ಚೇತರಿಕೆ ಕಂಡು ಬಂದಿಲ್ಲ. ಇನ್ನೊಂದು ಕಡೆ ಸಿದ್ಧಗಂಗಾ ಮಠದ ಸುತ್ತಮುತ್ತ ಸಾಕಷ್ಟು ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿರೋದ್ರಿಂದ ಅಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ಇನ್ನೊಂದು ಕಡೆ ನ್ಯೂಸ್ 18 ಕನ್ನಡದ ಅಭಿಯಾನ ಏನಿದೆ, ದೇವರಿಗೆ ಭಾರತ ರತ್ನ ಸಿಗಲೇಬೇಕು ಅನ್ನೋದಕ್ಕೆ, ಆ ಒಂದು ಮೆಗಾ ಅಭಿಯಾನಕ್ಕೆ ರಾಜ್ಯದಾದ್ಯಂತ ಎಲ್ಲಾ ಕಡೆಯಿಂದ ಅಭೂತಪೂರ್ವವಾದಂತಹ ಒಂದು ಬೆಂಬಲ ಸಿಕ್ಕಿದೆ. ಅದು ಗಣ್ಯರಿರ್ಬೋದು, ಸಿನಿಮಾ ಸೆಲೆಬ್ರಿಟಿಗಳಿರ್ಬೋದು, ರಾಜಕೀಯದ ಕಡೆಯವರು, ಉದ್ಯಮದವರು, ಅದೇ ರೀತಿಯಾಗಿ ಸಾಮಾನ್ಯ ಜನ, ವಿದ್ಯಾರ್ಥಿಗಳು, ಸಾಹಿತಿಗಳು ಎಲ್ಲರೂ ಕೂಡ ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ನ್ಯೂಸ್ 18 ನ ಮೆಗಾ ಅಭಿಯಾನಕ್ಕೆ ಈಗ ಒಂದು ದೊಡ್ಡ ಸಪೋರ್ಟ್ ಸಿಗ್ತಾ ಇದೆ. ಅದೇ ರೀತಿಯಾಗಿ ಎಲ್ಲರ ಒಕ್ಕೊರಲಿನ ಒಂದು ಆಗ್ರಹ ಒಂದೇ, ದೇವರು ಆ ಒಂದು ಭಾರತ ರತ್ನ ಪ್ರಶಸ್ತಿ ಏನಿದೆ ಅದನ್ನ ಅವರಿಗೆ ಕೊಟ್ರೆ ಆ ಪ್ರಶಸ್ತಿಯ ಗೌರವ ಹೆಚ್ಚುತ್ತೆ ಅನ್ನೋದು ನಿರಂತರವಾಗಿ 10,000 ಮಕ್ಕಳಿಗೆ ತ್ರಿವಿಧ ದಾಸೋಹಿ ಅಲ್ಲಿ ದಾಸೋಹವನ್ನು ಒದಗಿಸ್ತಾ ಇದ್ದಾರೆ ಶಿವಕುಮಾರ್ ಸ್ವಾಮೀಜಿ ಅವರು. ಭಾರತ ರತ್ನ ಗೌರವ ನೀಡಬೇಕು ಅಂತ ನ್ಯೂಸ್ 18 ಕನ್ನಡ ಒಂದು ಮೆಗಾ ಅಭಿಯಾನವನ್ನ ಈಗಾಗಲೇ ಆರಂಭಿಸಿದೆ. ನಮ್ಮ ಅಭಿಯಾನದ ಕರೆಗೆ ನಾಡಿನ ಜನ ಅಭೂತಪೂರ್ವವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದ ಜನ ದೇವರಿಗೆ ಭಾರತ ರತ್ನ ಕೊಡಲೇಬೇಕು ಅಂತ ಸಹಿ ಸಂಗ್ರಹದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಎಸ್.ಎನ್. ವಿಠಲ್ ಕುಮಾರ್ ನಮ್ಮ ತುಮಕೂರಿನ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ ಮಠದ ಆವರಣದಿಂದ. ಈಗ ಸದ್ಯಕ್ಕೆ ಯಾವ ರೀತಿಯಾಗಿದೆ ಆರೋಗ್ಯ ಸ್ಥಿತಿ ವಿಠಲ್? ಅದೇ ರೀತಿಯಾಗಿ ವೈದ್ಯರು ಏನಾದರೂ ತಿಳಿಸಿದ್ರೆ ಇವತ್ತಿನ ಆರೋಗ್ಯದ ಬಗ್ಗೆ, ಜೊತೆಗೆ ನಿನ್ನೆ ಸಂಜೆವರೆಗೆ ಎಲ್ಲ ಹೇಗಿತ್ತು ಅಂತ? ಅವಿನಾಶ್, ಏನು ಇವತ್ತಿನ ವರದಿ ಪ್ರಕಾರ ಅಂದ್ರೆ ಮಠದ ಶ್ರೀಮಠದ ಒಳಗಡೆ ಇರುವಂತ ವ್ಯಕ್ತಿಗಳು ಹೇಳ್ತಿರುವಂತ ಮಾಹಿತಿ ಪ್ರಕಾರ ಶ್ರೀಮಠದಲ್ಲಿ ಅಂದ್ರೆ ಶ್ರೀಗಳು ತುಂಬಾ ಚೇತರಿಕೆಯಿಂದ ಕಂಡಿದ್ದಾರೆ. ಮತ್ತೆ ಅವರು ತುಂಬಾ ಹೊತ್ತು ಕಂಡ್ಬಿಟ್ಟು ಎಲ್ಲರನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ತುಂಬಾ ಹೊತ್ತು ಅವರೇ ಸ್ವತಂತ್ರವಾಗಿ ಉಸಿರಾಡ್ತಾ ಇದ್ದಾರೆ. ವೈದ್ಯರಿಗೂ ಕೂಡ ಒಂದು ಅಚ್ಚರಿ ಮೂಡಿದೆ. ಯಾಕಂದ್ರೆ ನಿನ್ನೆ ತಾನೇ ಅವರು 4 ರಿಂದ 5 ಗಂಟೆಗಳ ಕಾಲ ಒಂದು ಉಸಿರಾಟ ಸ್ವತಂತ್ರವಾಗಿ ಉಸಿರಾಟ ಮಾಡ್ತಿರ್ತಕ್ಕಂಥದ್ದು. ಮತ್ತೆ ಇವತ್ತು ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಕೊಡ್ತಾರಂತ ಮೆಡಿಸಿನ್ ಆಗಿರ್ಬೋದು, ಅಥವಾ ಅವರಿಗೆ ಏನು ಮಠದಲ್ಲಿ ಇದ್ದೀನಿ ಎಂಬ ನಂಬಿಕೆ, ಮತ್ತೆ ಮಕ್ಕಳನ್ನ ನೋಡ್ತಾ ಇದ್ದೀನಿ ಎಂಬ ನಂಬಿಕೆ, ಮತ್ತೆ ಕಳೆದ 4 ದಿನಗಳಿಂದನೂ ಕೂಡ ಆ ಭಕ್ತರನ್ನ ಅವರ ದರ್ಶನಕ್ಕೆ ಬಿಡಲಾಗ್ತಾ ಇದೆ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡತಕ್ಕಂತ ಶ್ರೀಗಳಿಗೆ ಅವರಿಗೆ ಒಂದು ಕಡೆ ವಿಲ್ ಪವರ್ ಬಂದಿದೆ. ಆದಷ್ಟು ಬೇಗ ನಾನು ಚೇತರಿಕೆಗೊಳ್ತೀನಿ ಅನ್ನೋದು ಅವ್ರಿಗೂ ಕೂಡ ಒಂದು ದೃಢ ಆಗಿದೆ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಕ್ಕಂಥ ಸುಮಾರು ಏನು 8 ಜನರ ವೈದ್ಯರ ತಂಡ ಇದೆ, ಅವರಿಗೂ ಕೂಡ ಇದೊಂದು ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆಗೊಳ್ತಿರೋದು ನಿಜಕ್ಕೂ ಒಂದು ದೊಡ್ಡ ಒಂದು ಮಿರಾಕಲ್ ಅಂತಾನೆ ಅವರು ಕೂಡ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೆ ಇವತ್ತು ಕೂಡ ಸಿದ್ಧಗಂಗಾ ಮಠದಲ್ಲಿ ಆದಷ್ಟು ಸೆಕ್ಯೂರಿಟಿಯನ್ನು ಹೆಚ್ಚಿಗೆ ಮಾಡಲಾಗಿದೆ. ಯಾಕಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಭಕ್ತಾದಿಗಳು ರಾಜ್ಯದ ಮೂಲೆ ಮೂಲೆಯಿಂದನೂ ಕೂಡ ಇವತ್ತು ಬರ್ತಾ ಇರ್ತಕ್ಕಂಥದ್ದು. ಮತ್ತೆ ಇವತ್ತು ಕೂಡ VIP ಮೂವ್ಮೆಂಟ್ಸ್ ಜಾಸ್ತಿ ಇರೋದ್ರಿಂದ ಸುಮಾರು ಇವತ್ತು ಏನೋ 35 ಜನ PC, 4 ಜನ ASI ಮತ್ತೆ 4 ಜನ SI ಮತ್ತೆ 2 PSI CPIಗಳನ್ನ ನೇಮಿಸಿ ಇವತ್ತು ಶ್ರೀಮಠದ ರಕ್ಷಣೆಗೆ ನಿಲ್ಲಿಸಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ವಿಠಲ್ ಕುಮಾರ್.